ಗ್ಯಾರಂಟಿ ಜಗತ್ತಿನ ಮೂರನೇ ಅತಿ ದೊಡ್ಡ ಶಕ್ತಿ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಮೋದಿ ಗ್ಯಾರಂಟಿ ಜಗತ್ತಿನ ಮೂರನೇ ಅತಿ ದೊಡ್ಡ ಶಕ್ತಿ. ಮೋದಿ ಗ್ಯಾರಂಟಿ ಪ್ರಣಾಳಿಕೆ ವಿಕಸಿತ ಭಾರತದ ಸಂಕಲ್ಪ. ರೈತರ ಮಹಿಳೆಯರ ಸಶಕ್ತೀಕರಣ ಗುರಿಯನ್ನ ಹೊಂದಿದೆ. ರೈತರಿಗೆ ಬಡವರಿಗೆ ಆಕರ್ಷಣೆಯಾಗೋ ಯೋಜನೆಗಳು ಕೂಡ ಇವೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಗ್ಯಾರಂಟಿ ಪ್ರಣಾಳಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಶಕ್ತರ ಸಬಲೀಕರಣ, ಮಹಿಳೆಯರ ಪ್ರಗತಿ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಪ್ರಣಾಳಿಕೆಯಲ್ಲಿ ಸಾಕಷ್ಟು ವಿವರಗಳನ್ನ ಕೊಡಲಾಗಿದೆ. ವಿಕಸಿತ ಭಾರತ ಸಂಕಲ್ಪದ ಮಾರ್ಗದರ್ಶಿ ಪ್ರಣಾಳಿಕೆ ಆಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಮೂರ್ತಿಗೆ ಭಾನುವಾರ ಮಾಲಾರ್ಪಣೆಯನ್ನು ಕೂಡ ಒಂದು ಸಂದರ್ಭದಲ್ಲಿ ಮಾಡಿರ್ತಾರೆ. ಮಹಿಳೆಯರ, ರೈತರ ಸಶಕ್ತೀಕರಣ, ಬಡತನ ನಿರ್ಮೂಲನೆ ಸೇರಿದಂತೆ ಒಟ್ಟಾರೆ ಅನೇಕ ವಿಷಯಗಳ ಕುರಿತು ಪ್ರಣಾಳಿಕೆಯಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಲಾಗಿದೆ, ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ. ಸಣ್ಣ ಕೈಗಾರಿಕೆಗೂ ವಿಶೇಷ ಒತ್ತನ್ನ ಇಲ್ಲಿ ಕೊಟ್ಟಿರುವಂತದ್ದು ಬಹಳ ವಿಶೇಷ. ದೇಶದಲ್ಲಿ ಬಹು ಆಯಾಮಿ ಬಡತನ ಒಂದು ಕಡೆ ಎದ್ದು ಕಾಣ್ತಾ ಇದ್ರೆ, ಸಣ್ಣ ಕೈಗಾರಿಕೆಗೂ ಸಾಕಷ್ಟು ಒತ್ತನ್ನ ಇಲ್ಲಿ ಕೊಡಲಾಗ್ತಾ ಇರುವಂತಹದ್ದು. ಅದರ ನಿರ್ಮೂಲನೆಗೂ ಪ್ರಣಾಳಿಕೆಯಲ್ಲಿ ವಿಶೇಷ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ದೇಶದ ಅರ್ಥವ್ಯವಸ್ಥೆ ಜೊತೆಗೆ ಆಡಳಿತದಲ್ಲಿ ಪರಿವರ್ತನೆ ತರುವ ನಿಟ್ಟಿನಲ್ಲಿ ಈ ಒಂದು ಪ್ರಣಾಳಿಕೆಯನ್ನ ಸಿದ್ಧಪಡಿಸಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾವು ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಭಾರತವನ್ನು ಮಾಡಿ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಆ ವಿಕಸಿತ ಭಾರತದಲ್ಲಿ ವಿಶೇಷವಾಗಿ ಮಹಿಳೆಯರ ಸಶಕ್ತೀಕರಣ, ರೈತರ ಸಶಕ್ತೀಕರಣ, ಫಸಲ್ ಬಿಮಾ ಯೋಜನೆಯಲ್ಲಿ ಸಬಲೀಕರಣ, MSPಯಲ್ಲಿ ವಿಶೇಷವಾದಂತಹ ಒಂದು ಆದ್ಯತೆ ಮತ್ತು ವಿವಿಧ ರೈತರಿಗೆ ಮತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಆಕರ್ಷಣೆ ಆಗುವಂತಹ ಅನೇಕ ಯೋಜನೆಗಳನ್ನು ಮಾಡಿ ಇವತ್ತು ಬರುವಂತಹ ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾದಂತಹ ಈ ಒಂದು ಏನು ಬಹು ಆಯಾಮಿ ಬಡತನ ಇದೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಅದರಿಂದ ಸಂಪೂರ್ಣವಾಗಿ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ದಿಗ್ದರ್ಶಕವಾಗಿಂತ ಮಾರ್ಗದರ್ಶಿಯಾಗಿರುವಂಥ ಪ್ರಣಾಳಿಕೆಯಾಗಿದೆ. ಆ ಪ್ರಣಾಳಿಕೆಯಿಂದ ದೇಶದ ಅರ್ಥವ್ಯವಸ್ಥೆಯಲ್ಲಿ, ದೇಶದ ಆಡಳಿತ ಸುಧಾರಣೆಯಲ್ಲಿ ಪರಿವರ್ತನೆ ಬರೋದ್ರ ಮೂಲಕ ದೇಶದ ಜನರ ಬದುಕು ಇನ್ನೂ ಸುಲಲಿತವಾಗಿದೆ. ಮ್ಯಾನಿಫೆಸ್ಟೋ ಮೋದಿ ಗ್ಯಾರಂಟಿ